ಒಂದಾನೊಂದು ಕಾಲದಲ್ಲಿ ಒಂದು ಪಟ್ಟಣವಿತ್ತು. ಅಲ್ಲೊಬ್ಬ ರಾಜನಿತ್ತಮ್ಮ. ಅವನ್ ತನ್ನ ದಿನಗಳನ್ನ ಬೇಟೆಯಾಡುವುದು, ಕುಡಿಯುವುದು ಮತ್ತು ಮೋಜು ಮಾಡೋದ್ರಲ್ಲಿ ಕಳೆಯುತ್ತಿದ್ದನು. ರಾಜ್ಯದ ಕೆಲ್ಸವೂ ಮಂತ್ರಿಗಳ ಮೇಲಿತ್ತು. ಆದರೆ ರಾಜನ ಖರ್ಚು ಹೆಚ್ಚಾದ ಕಾರಣ ಮಂತ್ರಿಗಳು ಬಡವರಿಂದ ಹೆಚ್ಚು ತೆರಿಗೆ ವಸೂಲಿ ಮಾಡ್ತಿದ್ರು. ಒಂದಿನ ರಾಜನು ಬೇಟೆಯಿಂದ ಹಿಂದಿರುಗುವಾಗ ತನ್ನ ಅಮೂಲ್ಯವಾದ ಉಂಗುರವನ್ನ ಕಳೆದುಕೊಂಡನು. ಕೆಲವು ದಿನಗಳ ನಂತರ ಬಡ ನಂಜು ಉಂಗುರವನ್ನು ಮಾರಲು ಹೋಗುತ್ತಾನೆ. ಅವನನ್ನು ಬಂಧಿಸಿ ಜೈಲಿಗೆ ಹಾಕಲಾಗ್ತಾ ಇದೆ. ನಂಜನಿಂದ ಯಾವುದೇ ತಪ್ಪಿಲ್ಲ ಮಹಾರಾಜರೇ ಎಂದು ಗುಬ್ಬಚ್ಚಿ ಹೇಳ್ತದೆ. ಲಕನ ಮನೆಯೊಳಗಿನ ಗೂಡಿನಿಂದ ನನಗೆ ಉಂಗುರ ಸಿಕ್ಕಿತು. ತನಿಖೆಯಿಂದ ಲಕನ ಹೆಂಡತಿ ತನಗೆ ಮೀನಿನಲ್ಲಿ ಉಂಗುರ ಸಿಕ್ಕಿತು ಎಂದು ಹೇಳ್ತಾಳೆ. ಮೀನು ಮೀನುಗಾರನಿಂದ ಬಂದಿತ್ತು. ರಾಜನು ತನ್ನ ತಪ್ಪನ್ನ ಅರಿತುಕೊಳ್ಳುತ್ತಾನೆ ಮತ್ತು ಇಂದಿನಿಂದ ರಾಜ್ಯವನ್ನ ತಾನೇ ಆಳುತ್ತಾನೆ. ಅವನು ಬಡವರಿಗೆ ಸಹಾಯ ಮಾಡುತ್ತಾನೆ. ಅವನು ಎಲ್ಲರ ಹೃದಯ ಗೆಲ್ಲುತ್ತಾನೆ. ಈ ಕಥೆಯಲ್ಲಿ ನಾನಾ ದಾರ್ಶನಿಕ ಅಂಶಗಳು ಮೂಡಿಬರುತ್ತವೆ. ರಾಜನ ಅಸಮರ್ಥತೆ, ಪ್ರಜಾಪ್ರಭುತ್ವ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬ ನಾಯಕನು ತನ್ನ ಜವಾಬ್ದಾರಿ ನಿರ್ಲಕ್ಷಿಸಿದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಎಂಬುದನ್ನು ತೋರಿಸುತ್ತದೆ. ಬಡವರ ಸ್ಥಿತಿ, ಬಡತನವು ಎಷ್ಟು ಭೀಕರವಾದುದು ಎಂಬುದು ಸತ್ಯ ಹೇಳುವುದಕ್ಕಿಂತ ಹೊಟ್ಟೆ ತುಂಬುವುದು ಮುಖ್ಯವಾಗುತ್ತದೆ ಎಂಬುದು ಬಹಳ ಚರ್ಚೆಗೆ ತಕ್ಕ ವಿಷಯ. ಗುಬ್ಬಿಯ ಬುದ್ಧಿವಾದ, ಕಥೆಗೂ ಶೀರ್ಷಿಕೆಯ ತಾತ್ಪರ್ಯಗೂ ಅರ್ಥ ಸಿಗುವುದು ಇಲ್ಲಿ. ಗುಬ್ಬಿಯ ಪಾತ್ರವು ನೈತಿಕ ಬೋಧನೆ ನೀಡುವ ಸತ್ಯದ ಪ್ರತಿನಿಧಿಯಾಗಿ ಕಾಣಿಸುತ್ತದೆ. ಪರಿವರ್ತನೆ ಸಾಧ್ಯ. ಅಂತಿಮವಾಗಿ ರಾಜನು ಬದಲಾಗುತ್ತಾನೆ ಎಂಬುದರಿಂದ ಜವಾಬ್ದಾರಿಯ ಅರಿವು ಬಂದರೆ ಯಾರಾದರೂ ಒಳ್ಳೆಯವರಿಗೆ ಪರಿವರ್ತನೆ ಆಗಬಹುದು ಎಂಬ ನಂಬಿಕೆ ಮೂಡಿಸುತ್ತದೆ. This video is crafted with AI by Jira Creations Virudhai. If you want videos like this for your TikTok page or business ads, contact Jira Creations Virudhai and follow us in Instagram.